ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನು ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸ್ತಾ ಇದ್ದೇನೆ. ಆ ಕಳೆದ ಕೆಲವು ತಿಂಗಳುಗಳು ನಾವು ಈ ರೀತಿಯಾಗಿ ಸೇರಿ ಬರಲಿಕ್ಕೆ ಅವಕಾಶವಾಗಲಿಲ್ಲ. ನಾನು ಕೆಲವೊಂದು ಪ್ರಯಾಣಗಳಲ್ಲಿದ್ದೆ. ಆ ನೀವೆಲ್ಲರೂ ನನಗೋಸ್ಕರ ಪ್ರಾರ್ಥನೆ ಮಾಡಿದ್ರಿ ಎಂದು ನಾನು ನೆನೆಸ್ತೇನೆ. ಬಟ್ ನಾನು ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೆ. ಮತ್ತೊಂದು ಆವರ್ತಿ ಈ ರೀತಿಯಾಗಿ ನಾವು ಸೇರಿ ಬರುವಂತೆ, ವಾಕ್ಯಗಳನ್ನು ಕಲಿಯುವಂತೆ ದೇವರು ನಮಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳೋಣ. ಪ್ರತಿ ಶುಕ್ರವಾರ ಆ ನಿಮ್ಮ ಸಮಯದ ಪ್ರಕಾರ ನಾನು ಸಂಜೆ 7 ಗಂಟೆಗೆ ಸೇರಿ ಬರ್ತೇನೆ. ಆ ಆ, ನಾವು ಆರಿಸ್ಕೊಂಡಿರ್ತಕ್ಕಂಥ ಒಂದು ಪುಸ್ತಕ, ಈ ಒಂದು ಅಧ್ಯಯನಕ್ಕೆ ಆರಿಸ್ಕೊಂಡಿರ್ತಕ್ಕಂಥ ಪುಸ್ತಕ ಯೋಹಾನನ ಸುವಾರ್ತೆ. ಸೊ ಯೋಹಾನನ ಸುವಾರ್ತೆಯನ್ನು ನಾನು ಇವತ್ತು ಈ ಪುಸ್ತಕದ ಪರಿಚಯವನ್ನು ಮಾತ್ರ ಮಾಡಿಕೊಡ್ತೇನೆ. ತದನಂತರ ಪ್ರತಿಯೊಂದು ಅಧ್ಯಾಯಗಳ ಪ್ರಾಮುಖ್ಯವಾದಂಥ ಭಾಗಗಳನ್ನು ನಾವು ತೆಗೆದುಕೊಂಡು ಇದನ್ನು ಅಧ್ಯಯನ ಮಾಡಲಿಕ್ಕೆ ನಾವು ಮುಂದುವರಿಸೋಣ. ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ಪ್ರಾರ್ಥನಾ ಪೂರ್ವಕವಾಗಿ ಬನ್ನಿ. ಮತ್ತೆ ಎರಡನೇದಾಗಿ, ನಾನು ಹೇಳುವಂಥ ವಾಕ್ಯ ಭಾಗಗಳನ್ನು ನೀವು ಮೊದಲೇ ಓದ್ಕೊಂಡು ಬಂದ್ರೆ ಅದನ್ನು ಕೇಳುವಾಗ ಅರ್ಥ ಮಾಡಿಕೊಳ್ಳಿಕ್ಕೆ ಕೂಡ ಬಹಳಷ್ಟು ನಿಮಗೆ ಉಪಯುಕ್ತಕಾರಿಯಾಗತ್ತೆ. ಬಹಳ ಸಂತೋಷ. ಸೊ ಯೋಹಾನನ ಸುವಾರ್ತೆಯನ್ನು ನಾವು ಪ್ರಾರಂಭಿಸುವಾಗ ನೀವು ಅರ್ಥ ಮಾಡ್ಕೊಳ್ಬೇಕು, ಬೈಬಲ್ನಲ್ಲಿ 4 ಸುವಾರ್ತೆಗಳಿದ್ದಾವೆ ಹೊಸ ಒಡಂಬಡಿಕೆಯಲ್ಲಿ: ಮತ್ತಾಯ, ಮಾರ್ಕ, ಲೂಕ ಮತ್ತು ಯೋಹಾನ ಎಂಬುದಾಗಿ. ಆದರೆ ನಮ್ಮ ಮುಂದೆ ಬರುವಂತ ಪ್ರಶ್ನೆ, ಯಾಕೆ 4 ಸುವಾರ್ತೆಗಳು ಎಂಬುದಾಗಿ ಬಹಳ ಆ, ಆ, ಪ್ರಾಮುಖ್ಯವಾದಂತ ಪ್ರಶ್ನೆ ನಾವು ಕೇಳಬೇಕಾಗಿದೆ. ಯಾಕೆಂದ್ರೆ ಮತ್ತಾಯನ ಸುವಾರ್ತೆಯಲ್ಲಿ ನೋಡುವಂಥದ್ದನ್ನು ಕೂಡ ಕೆಲವು ಸಂಗತಿಗಳನ್ನು ಮಾರ್ಕನ ಸುವಾರ್ತೆಯಲ್ಲಿ ನೋಡುತ್ತೇವೆ. ಮಾರ್ಕನ ಸುವಾರ್ತೆಯಲ್ಲಿ ನೋಡುವಂತ ಕೆಲವು ಸಂಗತಿಗಳನ್ನು ಲೂಕನ ಸುವಾರ್ತೆಯಲ್ಲೂ ಕೂಡ ನೋಡ್ತೇವೆ. ಮತ್ತು ಇದು ಯೋಹಾನನ ಸುವಾರ್ತೆ ಬಹಳ ವಿಶಿಷ್ಟವಾದಂತ ಒಂದು ಸುವಾರ್ತೆ. ಅನೇಕ ಸಂಗತಿಗಳು ಯಾವುದನ್ನು ನಾವು ಮೊದಲ 3 ಸುವಾರ್ತೆಗಳಲ್ಲಿ ನೋಡುವುದಿಲ್ಲವೋ ಯೋಹಾನನ ಸುವಾರ್ತೆಯಲ್ಲಿ ನೋಡ್ತಾ ಇದ್ದೇವೆ. ಯಾಕೆ 4 ಸುವಾರ್ತೆ ಎಂಬುದಾಗಿ ನೀವು ಪ್ರಶ್ನೆ ಮಾಡುವಾಗ ನಮ್ಮ ಮುಂದೆ ಬರುವಂತಹ ಉತ್ತರ ಏನಂದ್ರೆ, ಮೊದಲನೇದಾಗಿ ಈ ಮೊದಲ ಶತಮಾನದಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಸುವಾರ್ತೆಯನ್ನು, ಯೇಸು ಕ್ರಿಸ್ತನ ಬಗ್ಗೆ ಬಯೋಗ್ರಫಿಯನ್ನು ಈ ಸುವಾರ್ತಿಕರು ಬರೆಯುವಾಗ, ಅದು ಮತ್ತಾಯ ಒಬ್ಬ ಶಿಷ್ಯನಾಗಿದ್ದ, ಮಾರ್ಕ ಅವನು ಪೇತ್ರನ ಶಿಷ್ಯನಾಗಿದ್ದ, ಲೂಕ ಬರುವಾಗ ಪೌಲನ ಶಿಷ್ಯನಾಗಿದ್ದ, ಮತ್ತೆ ಯೋಹಾನ ಬರುವಾಗ ಯೇಸು ಕ್ರಿಸ್ತನ ಸ್ವಂತ ಶಿಷ್ಯನಾಗಿದ್ದ. ಈ 4 ಸುವಾರ್ತೆಗಳಲ್ಲಿ ಶಿಷ್ಯರು ಎಂಬುದಾಗಿ ನೋಡುವಾಗ ಮತ್ತಾಯ ಮತ್ತು ಯೋಹಾನ ಮಾತ್ರ. ಆದರೆ ಮಾರ್ಕ ಮತ್ತು ಲೂಕ ಅವರು ಶಿಷ್ಯರ ಸಂಗಡ ಅಥವಾ ಯೇಸು ಕ್ರಿಸ್ತನ ಸ್ವಂತ ಶಿಷ್ಯರ ಸಂಗಡ ಸಂಗಡಿಗರಾಗಿದ್ರು ಅವರು. ಸೊ ನಮ್ಮ ಮುಂದೆ ಬರುವಂತ ಮೊದಲ ಉತ್ತರ ಏನಂದ್ರೆ, ಯಾಕೆ 4 ಸುವಾರ್ತೆಗಳು ಎಂಬುದಾಗಿ ಹೇಳುವಾಗ, ಪ್ರತಿಯೊಬ್ಬ ಸುವಾರ್ತಿಕರಿಗೆ ಅವರದೇ ಆದಂತ ಪ್ರಾಮುಖ್ಯವಾದಂತ ಉದ್ದೇಶ ಇದೆ. ಓಕೆ. ಮತ್ತೆ ಎರಡನೇದಾಗಿ, ಅವರದೇ ಆದಂತ ವ್ಯಕ್ತಿಗಳಿಗೆ ಅವರು ಈ ಸುವಾರ್ತೆಯನ್ನು ಬರೀತಾ ಇದ್ದಾರೆ. ಮತ್ತೆ ಮೂರನೇದಾಗಿ, ಒಂದು ಯೇಸು ಕ್ರಿಸ್ತನ ಬಗ್ಗೆ ಅವರು ಬರೆಯುವಾಗ ಅವರದೇ ಆದಂತ ಒಂದು ಪ್ರಾಮುಖ್ಯವಾದಂತ ಧ್ಯೇಯ ಅವರಿಗಿದೆ. ಅದೊಂದೊಂದು ನಾನು ತೆಗೆದುಕೊಂಡು ಮಾತನಾಡ್ತೇನೆ. ಮೊದಲನೇದಾಗಿ, ಉದ್ದೇಶ ಏನು ಎಂಬುದಾಗಿ ಕೇಳುವಾಗ, ಮತ್ತಾಯ ಯಾರಿಗೆ ಬರಿತಾ ಇದ್ದಾನಂದ್ರೆ ಯಹೂದ್ಯರಿಗೆ ಬರಿತಾ ಇದ್ದಾನೆ. ತನ್ನ ಸ್ವಂತ ಜನರಾಗಿರ್ತಕ್ಕಂಥ ಯಹೂದ್ಯರಿಗೆ ಬರೆಯುವಾಗ ಅವನ ಉದ್ದೇಶ ಏನಂದ್ರೆ, ಹಳೇ ಒಡಂಬಡಿಕೆಯಿಂದ ಯಾವ ಮೆಸ್ಸಿಯನನ್ನು ನೀವು ಇಷ್ಟು ದಿನ ಅಪೇಕ್ಷೆ ಪಡ್ತಾ ಇದ್ರೋ, ಯಾವ ಮೆಸ್ಸಿಯನು ಬರಬೇಕು ಎಂಬುದಾಗಿ ಅಪೇಕ್ಷಿಸ್ತಾ ಇದ್ರೋ, ಆ ಮೆಸ್ಸಿಯನು ಬೇರೆ ಯಾರೂ ಅಲ್ಲ, ಆ ಬರಬೇಕಾದಂತ ಮೆಸ್ಸಿಯನು ಯೇಸು ಕ್ರಿಸ್ತನೇ ಎಂಬುದಾಗಿ ಮತ್ತಾಯ ತನ್ನ ಸ್ವಂತ ಜನರಾಗಿರ್ತಕ್ಕಂಥ ಯಹೂದ್ಯರಿಗೆ ತೋರಿಸ್ಕೊಡುತ್ತಾನೆ. ಮತ್ತೆ ಮೆಸ್ಸಿಯನು ಎಂಬುದಾಗಿ ತೋರಿಸ್ಕೊಡುವಾಗ, ಈತನು ನಿಜವಾಗಿ ರಾಜನು,
ಆ ಅರಸನು, ಆಳ್ವಿಕೆ ಮಾಡುವಂತ ಅರಸನು ಎಂಬುದಾಗಿ ತೋರಿಸ್ಕೊಡ್ತಾನೆ. ಅದೆಲ್ಲವನ್ನು ನೀವು ಗಮನಿಸುವಾಗ ಮತ್ತಾಯನ ಒಂದು ಒತ್ತಿ ಹೇಳುವಂತ ಪ್ರಾಮುಖ್ಯವಾದಂತ ಅಂಶ ಏನಂದ್ರೆ, ರಾಜನು ಆಗ್ಲೇ ಬಂದಿದ್ದಾನೆ, ಅಂದ್ರೆ ನಮ್ಮ ಅರಸನು ಬಂದಿದ್ದಾನೆ. ಅರಸನು ತನ್ನ ರಾಜ್ಯವನ್ನು ಪ್ರಾರಂಭಿಸಿದ್ದಾನೆ. ಮತ್ತೆ ಈ ಅರಸನ ರಾಜ್ಯ ಯಹೂದ್ಯರು ಅಪೇಕ್ಷೆ ಮಾಡುವಂತ ರಾಜ್ಯ ಆ, ರೀತಿಯಾಗಿ ಇಲ್ಲ. ಈ ಅರಸನು ಕೊಡುವಂತ ಸ್ಥಾಪಿಸುವಂತ ರಾಜ್ಯ ಅದು ಅಳಿಯದ ರಾಜ್ಯವಾಗಿದೆ ಎಂಬುದಾಗಿ ಮತ್ತಾಯನು ತನ್ನ ಒಂದು ಆ ಅಂಶವನ್ನು ಒತ್ತಿಗೆ ಹೇಳ್ತಾನೆ. ಅದನ್ನು ತದನಂತರ ಕೆಲವು ಆ, ಸಮಯ ಆದ್ಮೇಲೆ ನಾವು ಮತ್ತಾಯನ ಸುವಾರ್ತೆಯನ್ನು ಅಧ್ಯಯನ ಮಾಡುವಾಗ ಮತ್ತೆ ನಾವು ತೆಗೆದುಕೊಳ್ಳೋಣ. ಸೊ ಅವನ ಉದ್ದೇಶ ಏನಂದ್ರೆ, ಯಹೂದ್ಯರಿಗೆ ಮೆಸ್ಸಿಯನು, ಬರಬೇಕಾದಂತ ಮೆಸ್ಸಿಯನು ಈತನೇ, ಆ ಅಳಿಯದ ರಾಜ್ಯವನ್ನು ಸ್ಥಾಪಿಸುವಂತ ಮೆಸ್ಸಿಯನು ಈತನೇ ಎಂಬುದಾಗಿ ತೋರಿಸ್ಕೊಡ್ತಾನೆ. ಆದ್ರೆ ಮಾರ್ಕ ಬರೆಯುವಾಗ ಮಾರ್ಕನಿಗೆ ಇರುವಂತ ಆಡಿಯನ್ಸ್, ಅವನ ಒಂದು ಜನರು ಯಾರಂದ್ರೆ, ಅವನು ರೋಮನ್ನರಿಗೆ ಬರಿತಾ ಇದ್ದಾನೆ. ರೋಮನ್ನರಿಗೆ ಬರೆಯುವಾಗ ಈ ಯೇಸು ಕ್ರಿಸ್ತನನ್ನು ಒಬ್ಬ ಒಬ್ಬ ಸೇವಕನನ್ನಾಗಿ ಬಿಂಬಿಸ್ತಾ ಇದ್ದಾನೆ. ಸೇವಕನನ್ನಾಗಿ. ಅದಕ್ಕೆ ಕರ್ತನು ಹೇಳ್ತಾನೆ, ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡಲಿಕ್ಕೆ ಬಂದನು ಎಂಬುದಾಗಿ. ಸೊ ಮಾರ್ಕನು ರೋಮನ್ಯರಿಗೆ ತೋರಿಸ್ಕೊಡ್ತಾ ಇದ್ದಾನೆ, ನಿಜವಾದಂತ ಸೇವಕನು ಅಥವಾ ನಿಜವಾದಂತ ದಾಸನು, ತನ್ನನ್ನು ತಾನೇ ಒಪ್ಪಿಸಿಕೊಟ್ಟಂತ ನಿಜವಾದಂತ ದಾಸನು ಬೇರೆ ಯಾರೂ ಅಲ್ಲ, ಯೇಸು ಕ್ರಿಸ್ತನೇ ಎಂಬುದಾಗಿ ರೋಮನ್ನರಿಗೆ ತೋರಿಸ್ಕೊಡ್ತಾ ಇದ್ದಾನೆ. ನೀವು ಯೋಚನೆ ಮಾಡಿದ್ರೆ ಇಡೀ ಒಂದು ಮತ್ತಾಯನ ಒಂದು ಸುವಾರ್ತೆಯನ್ನು ನೀವು ಓದುವಾಗ ಒಂದು ನಿಮಗೆ ಪದೇ ಪದೇ ಬರುತ್ತೆ, ತಕ್ಷಣವೇ ಆತನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾ ಇದ್ದ. ಯಾವಾಗಲೂ ಸೇವೆ ಮಾಡುವುದರಲ್ಲಿ, ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದರಲ್ಲಿ ಆತನು ಸಂಪೂರ್ಣವಾಗಿ ತಲೀನನಾಗಿದ್ದ ಎಂಬುದನ್ನು ನೀವು ಅಲ್ಲಿ ಗಮನಿಸ್ತೀರ. ಆದ್ರೆ ಲೂಕನು ಬರೆಯುವಾಗ ಅವನ ಒಂದು ಆಡಿಯನ್ಸ್ ಅಥವಾ ಅವನು ಯಾರಿಗೆ ಬರ್ದ ಅಂದ್ರೆ, ಗ್ರೀಕರನ್ನು ತನ್ನ ಮನಸ್ಸಲ್ಲಿಟ್ಟುಕೊಂಡು ಗ್ರೀಕರಿಗೆ ಈ ಸುವಾರ್ತೆಯನ್ನು ತಲುಪಿಸ್ತಾ ಇದ್ದಾನೆ. ಯಾಕಂದ್ರೆ ಪ್ರತಿಯೊಬ್ಬ ಗ್ರೀಕನ ಒಂದು, ಅವರು ಏನನ್ನು ಅಪೇಕ್ಷೆ ಮಾಡ್ತಿದ್ರಂದ್ರೆ, ಒಬ್ಬ ಪರಿಪೂರ್ಣವಾದಂತ ಮನುಷ್ಯನನ್ನು ಅಪೇಕ್ಷೆ ಮಾಡ್ತಾ ಇದ್ರು. ಪರ್ಫೆಕ್ಷನ್ ಎಂಬುದಾಗಿ, ಅಂದ್ರೆ ಒಬ್ಬ ಪರಿಪೂರ್ಣ. ಯೇಸು ಕ್ರಿಸ್ತನು ನಿಜವಾಗಿಯೂ ಪರಿಪೂರ್ಣವಾದಂತ ಮನುಷ್ಯನೋ ಇಲ್ಲವೋ ಎಂಬ ಪ್ರಶ್ನೆ ಆ ದಿನಮಾನಗಳಲ್ಲಿ ಹರಿದಾಡ್ತಾ ಇತ್ತು. ಯಾಕೆಂದ್ರೆ ಈಗ ಆ ಲೂಕನು ಯೇಸು ಕ್ರಿಸ್ತನ ವಿಷಯವಾಗಿ ಸುವಾರ್ತೆಯನ್ನು ಬರೆಯುವಾಗ ನಿಜವಾದಂತ ಪರಿಪೂರ್ಣವಾದಂತ, ಯಾವುದೇ ಕಳಂಕವಿಲ್ಲದಂತ, ಯಾವುದೇ ಪಾಪವಿಲ್ಲದಂತ ಪರಿಪೂರ್ಣವಾದಂತ ಒಬ್ಬ ಮನುಷ್ಯನ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಈ ಪರಿಪೂರ್ಣವಾದಂತ ಮನುಷ್ಯನು ನಿಮಗೋಸ್ಕರ ಏನು ಮಾಡಿದ್ದಾನೆ ಎಂಬುದನ್ನು ಸುವಾರ್ತೆಯ ಮೂಲಕವಾಗಿ ಲೂಕ ನಮಗೆ ತೋರಿಸ್ಕೊಡ್ತಾನೆ. ನನಗನ್ಸುತ್ತೆ ಲೂಕ ಪೌಲನ ಸಂಗಡ ಅನೇಕ ಸೇವೆಯಲ್ಲಿ ಪ್ರಯಾಣ ಮಾಡಿದ ಕಾರಣ ಪೌಲನ ಒಂದು ಪ್ರಭಾವ ಲೂಕನ ಮೇಲೆ ಬಹಳಷ್ಟು ಬೀರಿರಬಹುದು. ಯಾಕಂದ್ರೆ ಪೌಲನಿಂದ ಬಹಳಷ್ಟು ಲೂಕನು ಕಲ್ತ್ಕೊಂಡಿರಬಹುದು. ಎರಡನೇದಾಗಿ ಲೂಕನು ಅನೇಕರ ಬಳಿಗೆ ಹೋಗಿ ಯೇಸು ಕ್ರಿಸ್ತನ ಬಗ್ಗೆ ಅವನು ಕೇಳಿರಬಹುದು. ಅಂದ್ರೆ ಆ ದಿನಮಾನಗಳಲ್ಲಿ ಯೇಸು ಕ್ರಿಸ್ತನು ಬಂದು ತನ್ನ ಒಂದು ಶಿಲುಬೆಯ ಮರಣ ಆದ್ಮೇಲೆ, ಪುನರುತ್ಥಾನ ಆದ್ಮೇಲೆ ಹೊರಟು ಹೋದ ಮೇಲೆ ಆತನ ಸಂಗಡ ಇದ್ದಂತ ಮೊದಲನೇ ಶತಮಾನದಲ್ಲಿ ಇದ್ದಂತ ಅನೇಕ ಜನಗಳನ್ನು ಅವನು ಸಂಧಿಸ್ಲಿಕ್ಕೆ ಅವನಿಗೊಂದು ಅವಕಾಶ ಇತ್ತು. ಸೊ ಅವರ ಜೊತೆಗೆ ಹೋಗಿ ಅವನು ಕೇಳಿರಬಹುದು, ಅನೇಕ ವಿಷಯಗಳನ್ನು ವಿಚಾರಿಸಿರಬಹುದು. ಆ ವಿಚಾರಣೆಯಲ್ಲಿ ಅವನು ಪಡ್ಕೊಂಡಂತೆಲ್ಲಾ ಸಂಗತಿಗಳನ್ನು ತೆಗೆದುಕೊಂಡು ಈ ಯೇಸು ಕ್ರಿಸ್ತನು ಪರಿಪೂರ್ಣವಾದಂತ, ಪಾಪವಿಲ್ಲದಂತ, ಕಳಂಕವಿಲ್ಲದಂತ ಮನುಷ್ಯನು ಎಂಬುದಾಗಿ ತೋರಿಸ್ಕೊಡ್ತಾ ಇದ್ದಾನೆ. ಆಮೇಲೆ ನಾವು ಆರಿಸಿಕೊಂಡಿರ್ತಕ್ಕಂಥ ಯೋಹಾನನ ಸುವಾರ್ತೆ ನಾವು ತೆಗೆದುಕೊಂಡಿದ್ದೇವೆ. ಕಾರಣ ಏನಂದ್ರೆ,
ಯೋಹಾನನು ಬರೆಯುವಾಗ ಈ ಮತ್ತಾಯ, ಮಾರ್ಕ, ಲೂಕ ಇವರಿಗೆ ಇವರಿಂದ ವಿಶಿಷ್ಟವಾಗಿ ಬರೀತಾ ಇದ್ದಾನೆ. ಅಂದ್ರೆ ಅವರು ಬರೆದದನ್ನು ನಾನು ಒಪ್ಪಿಕೊಳ್ಳುತ್ತಾ ಇಲ್ಲ ಎಂಬುದಾಗಿ ಯೋಹಾನನ ಅನಿಸಿಕೆ ಅಲ್ಲ. ಅವರು ಅವರ ಉದ್ದೇಶ, ಗುರಿ, ಧ್ಯೇಯಗಳನ್ನು ತೆಗೆದುಕೊಂಡು ಬರೆದಿದ್ದಾರೆ, ಒಳ್ಳೇದೇ. ಆದರೆ ನಾನು ನನ್ನ ಯೇಸು ಬಗ್ಗೆ ಬರೆಯುವಾಗ, ನನ್ನ ಯೇಸುವಿನ ಬಗ್ಗೆ ಈ ಲೋಕಕ್ಕೆ ಪರಿಚಯ ಮಾಡಿಕೊಡುವಾಗ ನನ್ನ ಒಂದು ಧ್ಯೇಯ ಏನಂದ್ರೆ, ಈತನನ್ನು ದೇವಕುಮಾರನು ಎಂಬುದಾಗಿ ಪರಿಚಯ ಮಾಡಿಕೊಡ್ಬೇಕೆಂಬುದಾಗಿ ಅವನು ಆಲೋಚನೆ ಮಾಡಿ ಕ್ರಿಸ್ತನ ಬಗ್ಗೆ ಅವನು ಬರೀತಾನೆ. ಸೊ ನಾವು ಈ 4 ಸುವಾರ್ತೆಗಳ ಚಿಕ್ಕ ಪರಿಚಯವಾಗಬೇಕಾಗಿದೆ. ಅದ ಕಾರಣ ನಾನು ಇದನ್ನು ತೆಗೆದುಕೊಂಡು ಮಾತನಾಡಿದೆ. ಆದ್ರೆ ನಾವು ಯೋಹಾನನ ಸುವಾರ್ತಿನ ಅಧ್ಯಯನ ಮಾಡುವಾಗ ಒಂದು ಮನಸ್ಸಿನಲ್ಲಿ ತಿಳ್ಕೊಳ್ಬೇಕು, ಇವನ ಉದ್ದೇಶ ಏನು ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಯೋಹಾನನ ಸುವಾರ್ತೆಗೆ ಬನ್ನಿ. ಆ ಈ ಯೋಹಾನನ ಗ್ರಂಥಕರ್ತನ ಬಗ್ಗೆ ನಾವು ಆಲೋಚಿಸೋದಕ್ಕಿಂತ ಮುಂಚಿತವಾಗಿ ಉದ್ದೇಶಕ್ಕೆ ಹೋಗೋಣ. ಈ ಇಡೀ ಸುವಾರ್ತೆಯ ಉದ್ದೇಶ ಏನು ಎಂಬುದನ್ನು ನಾವು ಈ ಒಂದು ವಚನದಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಇಡೀ ಸುವಾರ್ತೆನ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಹಾಯವಾಗುತ್ತೆ. ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ 30 ಮತ್ತೆ 31ನೇ ವಚನ ನಾನು ಓದ್ತೇನೆ, ಗಮನ ಕೊಟ್ಟು ಕೇಳಿ. ಯೇಸು ಇನ್ನೂ ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು, ಅವುಗಳು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಚೆನ್ನಾಗಿ ಗಮನಿಸಿ. ಅಲ್ಲಿ ಮತ್ತಾಯನು ತಿಳಿಸಿರ್ತಕ್ಕಂಥ ಯೇಸುವಿನ ಎಲ್ಲಾ ಸೂಚಕ ಕಾರ್ಯಗಳಾಗ್ಲಿ, ಲೂಕನು ತಿಳಿಸಿರ್ತಕ್ಕಂಥ ಯೇಸುವಿನ ಎಲ್ಲಾ ಸೂಚಕ ಕಾರ್ಯಗಳಾಗ್ಲಿ, ಅಥವಾ ಮಾರ್ಕನು ತಿಳಿಸಿರ್ತಕ್ಕಂಥ ಯೇಸುವಿನ ಎಲ್ಲಾ ಅದ್ಭುತ ಕಾರ್ಯಗಳಾಗ್ಲಿ, ಎಷ್ಟೋ ಇದಾವೆ, ಅವೆಲ್ಲವುಗಳು ನಾನು ಬರ್ದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅವುಗಳು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ. ಆದ್ರೆ ಅವನು ಹೇಳ್ತಾನೆ, ಗಮನಿಸಲಿ 31ನೇ ವಚನ, ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ಮತ್ತೆ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದದೆ. ಅಂದ್ರೆ ಇಷ್ಟೆಲ್ಲ ಎಂಬುದಾಗಿ ಯೋಹಾನ ಹೇಳುವಾಗ ಈ 21 ಅಧ್ಯಾಯಗಳಲ್ಲಿ ನಾನು ಏನೆಲ್ಲ ಯೇಸುವಿನ ಬಗ್ಗೆ ಬರ್ದಿದ್ದೇನೋ, ಇದರ ಇಡೀ ನನ್ನ ಪುಸ್ತಕದ ಅಥವಾ ಯೇಸುವಿನ ವಿಷಯವಾಗಿ ಬರೆದಿರ್ತಕ್ಕಂಥ ಯೋಹಾನ ಸುವಾರ್ತೆಯ ಪುಸ್ತಕದ ಒಂದು ಉದ್ದೇಶ ಏನಂದ್ರೆ, ನೀವು ಇದನ್ನು ಓದುವಾಗ ಈ ಯೇಸು ದೇವಕುಮಾರನು ಎಂಬುದಾಗಿ ನೀವು ತಿಳ್ಕೊಳ್ಬೇಕು. ಮೊದಲನೇದಾಗಿ ದೇವಕುಮಾರನ ಅಂತ ಕ್ರಿಸ್ತನು ಎಂಬುದಾಗಿ ತಿಳ್ಕೊಳ್ಬೇಕು. ಮತ್ತೆ ತಿಳ್ಕೊಂಡದ್ದು ಅಷ್ಟೇ ಅಲ್ಲ, ಈ ಆತನ ಹೆಸರಿನ ಮೇಲೆ ನೀವು ನಂಬುವಾಗ ಆತನ ಹೆಸರಿನ ಮೂಲಕವಾಗಿ ನೀವು ಜೀವವನ್ನು ಪಡಕೊಳ್ಳುತ್ತೀರಾ ಎಂಬುದನ್ನು ಯೋಹಾನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ತದನಂತರ ನಾವು ಇದೆಲ್ಲವನ್ನು ತೆಗೆದುಕೊಂಡು ಅಧ್ಯಯನ ಮಾಡೋಣ. ಆದ್ರೆ ಈ ಉದ್ದೇಶ ನಿಮಗೆ ಅರ್ಥ ಆಗ್ಬೇಕು. ಯಾಕೆ ಯೋಹಾನನು ತನ್ನ ಇಡೀ 21 ಅಧ್ಯಾಯಗಳಲ್ಲಿ ಯೇಸು ಕ್ರಿಸ್ತನನ್ನು ಯಾವ ರೀತಿಯಾಗಿ ತೋರಿಸ್ಕೊಡ್ತಾನಂದ್ರೆ ದೇವಕುಮಾರನು ಎಂಬುದಾಗಿ ತೋರಿಸ್ಕೊಡ್ತಾ ಇದ್ದಾನೆ. ದೇವಕುಮಾರನು ಅಂದ್ರೆ ನಾವು ತ್ರೇಕ ದೇವರನ್ನು ನಂಬುತ್ತೇವಲ್ಲ, ತಂದೆ, ಮಗ, ಪವಿತ್ರಾತ್ಮ. ಸೊ ತಂದೆಯು ತನ್ನ ದೇವರ ಒಂದು ತಂದೆಯು ಯಾವ ರೀತಿಯಾಗಿ ಏಕರೀತಿಯಾಗಿ ಸದಾಕಾಲ ಜೀವಿಸುತ್ತಾನೋ, ಮಗನು ಕೂಡ ಸದಾಕಾಲ ಜೀವಿಸುವಾತನು, ನಿತ್ಯತ್ವದಲ್ಲಿ ಸದಾಕಾಲ ಜೀವಿಸುವಾತನು. ಯಾವ ರೀತಿಯಾಗಿ ಪವಿತ್ರಾತ್ಮನು ಈ ರೀತಿಯಾಗಿ ನಿತ್ಯತ್ವದಲ್ಲಿ ಸದಾಕಾಲ ಇರುವಂತ ತಂದೆ, ಮಗ, ಪವಿತ್ರಾತ್ಮ ಎಂಬುದನ್ನು ನಾವು ಬಹಳ ಸ್ಪಷ್ಟವಾಗಿ ನಂಬುತ್ತೇವೆ. ಆದರೆ ದೇವಕುಮಾರನು ಎಂಬುದಾಗಿ ಇಲ್ಲಿ ಯೋಹಾನ ತೋರಿಸ್ಕೊಡುವಾಗ, ಒಂದು ವೇಳೆ ಈತನು ದೇವಕುಮಾರನಾಗಿ ಈ ಲೋಕಕ್ಕೆ ಬರಲಿಲ್ಲವಾದರೆ ನಾವು ದೇವರು ಯಾರು ಎಂಬುದನ್ನು ತಿಳ್ಕೊಳ್ಳಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಎರಡನೇದಾಗಿ
ಈ ದೇವಕುಮಾರನು ನಮಗೋಸ್ಕರ ಮನುಷ್ಯನಾಗಿ ಶರೀರಧಾರಿಯಾಗಿ ಈ ಲೋಕಕ್ಕೆ ಬರಲಿಲ್ಲವಾದ್ರೆ ಈ ನಿಜವಾದಂತ ದೇವರ ಪರಿಚಯ ನಮಗೆ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ಮನುಷ್ಯನು ಇವತ್ತು ಏನೆಲ್ಲ ದೇವರ ಬಗ್ಗೆ ತಿಳ್ಕೊಳ್ಳುತ್ತಾನೋ ಸೃಷ್ಟಿಯ ಮೂಲಕವಾಗಿ ಸೃಷ್ಟಿಕರ್ತನು ಇದ್ದಾನೆ ಎಂಬುದಾಗಿ ತಿಳ್ಕೊಳ್ಳಬಹುದು. ಆದ್ರೆ ಯೇಸು ಕ್ರಿಸ್ತನು ತಾನೇ ಈ ಲೋಕಕ್ಕೆ ದೇವಕುಮಾರನಾಗಿ ದೇವರಾಗಿ ತಾನೇ ಸ್ವತಃ ದೇವರಾಗಿ ಬಂದ ಕಾರಣ ಈ ದೇವರು ಯಾರು ಎಂಬುದಾಗಿ ನಾವು ನೇರವಾಗಿ ತಿಳ್ಕೊಳ್ಳಬಹುದು. ಸೊ ಅವನ ಒಂದು ಉದ್ದೇಶ ಅದೇ, ಯೋಹಾನನ ಉದ್ದೇಶ ಏನಂದ್ರೆ ನೀವು ಈತನನ್ನು ದೇವಕುಮಾರನು ಎಂಬುದಾಗಿ ತಿಳ್ಕೊಳ್ಬೇಕು ಮತ್ತು ಆತನಲ್ಲಿ ನಂಬುವುದರ ಮೂಲಕವಾಗಿ ನಿಮಗೆ ಜೀವವಿದೆ, ನಿತ್ಯ ಜೀವವಿದೆ ಎಂಬುದನ್ನು ನೀವು ಕೂಡ ತಿಳ್ಕೊಳ್ಬೇಕೆಂಬುದಾಗಿ ಆ ಉದ್ದೇಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಯೋಹಾನ ಈ ಇಡೀ ಆ ಕ್ರಿಸ್ತನ ಬಗ್ಗೆ ಆ ತನ್ನ ಸುವಾರ್ತೆಯನ್ನು ನಮಗೆ ಪ್ರಕಟಪಡಿಸ್ತಾನೆ. ಸೊ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಈಗ ನಾವು ಈ ಆಥರ್ ಬಗ್ಗೆ ಅಥವಾ ಈ ಗ್ರಂಥಕರ್ತನ ಬಗ್ಗೆ ಕೆಲವು ವಿಷಯಗಳು ನಾವು ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ನೀವು ಗಮನಿಸಿದ್ದೀರೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದ್ರೆ ಇಡೀ ಯೋಹಾನನ ಸುವಾರ್ತೆ ನೀವು ಓದುವಾಗ ಒಂದು ಸಾರಿಯಾದ್ರೂ ಯೋಹಾನನು ತಾನು ಯೋಹಾನನು ಎಂಬುದಾಗಿ ಗುರುತಿಸ್ಕೊಂಡಿಲ್ಲ, ಅಥವಾ ಈ ಸುವಾರ್ತೆನು ಬರೆದಂತ ಯೋಹಾನನು ನಾನೇ ಎಂಬುದಾಗಿ ಅವನು ಗುರುತಿಸ್ಕೊಂಡಿಲ್ಲ. ಯಾವ ರೀತಿ ಗುರುತಿಸ್ಕೊಂಡಿದ್ದಾನೆ ಅಂದ್ರೆ, ನೀವು ನೋಡಿ 21ನೇ ಅಧ್ಯಾಯಕ್ಕೆ ನೀವು ಬರುವಾಗ ಅವನು ಯಾವ ರೀತಿ ಪದೇ ಪದೇ ಗುರುತಿಸ್ಕೊಳ್ತಾನಂದ್ರೆ 21ನೇ ಅಧ್ಯಾಯ 20ನೇ ವಚನ ನೀವು ಗಮನ ಕೊಟ್ಟು ನೋಡಿದ್ರೆ ಆ ಇಲ್ಲಿ ಸಂಭಾಷಣೆ ನಡೀತಾ ಇದೆ. ಯಾವುದು ಕರ್ತನ ಒಂದು ಪುನರುತ್ಥಾನ ಆದ ಮೇಲೆ ಪೇತ್ರನು ತಿರುಗಿಕೊಂಡು ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಹಿಂದೆ ಬರುವುದನ್ನು ಕಂಡನು. ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ, ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು. ಪದೇ ಪದೇ ಯೋಹಾನನು ತನ್ನ ಬಗ್ಗೆ ಯಾವ ರೀತಿಯಾಗಿ ಬಿಂಬಿಸ್ಕೊಳ್ತಾನಂದ್ರೆ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಎಂಬುದಾಗಿ. ಸೊ ಅನೇಕ ಬೈಬಲ್ನ ಪಂಡಿತರುಗಳು ಇದು ಯೋಹಾನನ ಅಥವಾ ಇಲ್ಲವಾ ಎಂಬ ಪ್ರಶ್ನೆ ಮೂಲಕವಾಗಿ ಅವರು ಅಧ್ಯಯನ ಮಾಡಿದ್ದನ್ನು ನಾವು ಗಮನಿಸ್ತೇವೆ. ಆದ್ರೆ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಎಂಬುದಾಗಿ ತನ್ನನ್ನು ತಾನು ಗುರುತಿಸಿಕೊಳ್ಳುವಾಗ ಇದು ಬೇರೆ ಯಾರೂ ಅಲ್ಲ, ಯೋಹಾನನು ಎಂಬುದಾಗಿ ನಮಗೆ ಸ್ಪಷ್ಟವಾಗ್ತಾ ಇದೆ. ಸೊ ತನ್ನ ಹೆಸರನ್ನು ಗುರುತಿಸಿಕೊಳ್ಳಲಿಲ್ಲ, ಆದ್ರೆ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಎಂಬುದಾಗಿ ಗುರುತಿಸ್ಕೊಳ್ತಾ ಇದ್ದಾನೆ. ಹಾಗಾದ್ರೆ ಅದು ನಮಗೆ ಏನು ಸೂಚಿಸ್ತಾ ಇದೆ? ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಎಂಬುದಾಗಿ ಯೋಹಾನನು ತನ್ನ ಬಗ್ಗೆ ಗುರುತಿಸಿಕೊಳ್ಳುವಾಗ ಮೊದಲನೇದಾಗಿ ಅದು ನಮಗೆ ಏನ್ ಕಲಿಸ್ಕೊಡುತ್ತೆ ಅಂದ್ರೆ, ಯೇಸುವಿನ ಒಂದು ಸೇವಾ ಪ್ರಯಾಣಗಳಲ್ಲಿ ಅಥವಾ ತನ್ನ ಈ ಲೋಕದಲ್ಲಿ ತಾನು ಮಾಡಿದಂತ ಸೇವಾ ಪ್ರಯಾಣಗಳಲ್ಲಿ, ಆ 3.5 ವರ್ಷಗಳ ಸೇವಾ ಪ್ರಯಾಣಗಳಲ್ಲಿ ನಾವು ನೋಡ್ತೇವೆ ಯೇಸುವಿಗೆ ಬಹಳ ಹತ್ತಿರವಾಗಿದ್ದಂತ ಒಬ್ಬ ಶಿಷ್ಯ ಯೋಹಾನನಾಗಿದ್ದ. ನೀವು ಗಮನಿಸಬೇಕು, 12 ಜನರ ಶಿಷ್ಯರ ಮಂಡಳಿಯಲ್ಲಿ ಮೂರು ಶಿಷ್ಯರುಗಳು ಯೇಸು ಅವ್ರನ್ನು ನೋಡ್ತೇವೆ ತನ್ನ ಜೊತೆಗೆ ಕೆಲವೊಂದು ವಿಶಿಷ್ಟವಾದಂತ ಸಂಗತಿಗಳಿಗೆ ಆತನು ಕರ್ಕೊಂಡು ಹೋದ. ಎಲ್ಲರನ್ನು ಎಲ್ಲಾ ಸಂದರ್ಭಗಳಲ್ಲಿ ಕರ್ಕೊಂಡು ಹೋಗ್ಲಿಲ್ಲ. ಅದು ಯೋಹಾನ ಆಗಿರ್ಬೋದು, ಯಾಕೋಬ ಆಗಿರ್ಬೋದು, ಯೋಹಾನ, ಯಾಕೋಬ ಮತ್ತು ಪೇತ್ರ ಎಂಬುದಾಗಿ. ಸೊ ಇಲ್ಲಿ ನಾವು ಗಮನಿಸುವಾಗ ಒಂದು ಅರ್ಥ ಆಗುತ್ತೆ. ಕೆಲವು ಸಾರಿ ಯೋಹಾನನು ಯೇಸುವಿನ ಎದೆ ಮೇಲೆ ಹೊರ್ಕೊಂಡಿರ್ತಾನೆ. ಕೆಲವು ಸಾರಿ ಯೋಹಾನನು ನಾವು ನೋಡ್ತೇವೆ, ಅವನು ಯೇಸುವಿನ ಪ್ರತಿಯೊಂದು ಬೋಧನೆಗಳನ್ನು ಬಹಳ ಗಮ್ಯತೆಯಿಂದ ಕೇಳುತ್ತಾ ಅದನ್ನು ತನ್ನ ಜೀವಿತಕ್ಕೆ ಅಳವಡಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. ಸೊ ಸೌಮ್ಯತೆ ಅಥವಾ ಸರಳತೆ ಅಥವಾ ನೀವು ನೋಡ್ತೇವೆ ಆ ಗಮ್ಯತೆಯ ಜೀವಿತವನ್ನು ಯೋಹಾನನಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಸುವಾರ್ತೆಗಳಲ್ಲಿ ಕಾಣ್ತೇವೆ. ಆದ್ರೆ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಎಂಬುದಾಗಿ ಟೈಟಲ್ ಇವನಿಗೆ ಕೊಡಲ್ಪಡುವುದಕ್ಕಿಂತ ಮುಂಚಿತವಾಗಿ ಇವನ ಜೀವಿತ ನೀವು ಗಮನಿಸಬೇಕಾಗಿದೆ. ನಾವು ಇವನ ಜೀವಿತವನ್ನು ಸ್ವಲ್ಪ ಹೊತ್ತು ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ.
ಮತ್ತಾಯನ ಸುವಾರ್ತೆಗೆ ಹೋಗೋಣ. ತನ್ನ ಬಗ್ಗೆ ತಾನು ಹೆಚ್ಚಾಗಿ ಯೋಹಾನನ ಸುವಾರ್ತೆಯಲ್ಲಿ ಯೋಹಾನನು ಹೇಳ್ಕೊಳ್ಳೋದಿಲ್ಲ, ಆದ್ರೆ ಬೇರೆ ಸುವಾರ್ತಿಕರು ಯೋಹಾನನ ಬಗ್ಗೆ ಅಥವಾ ಅವನ ತಮ್ಮನಾಗಿರ್ತಕ್ಕಂಥ ಯಾಕೋಬನ ಬಗ್ಗೆ ನಮಗೆ ಆ, ಅವರ ಬಗ್ಗೆ ಬೆಳಕನ್ನು ಚೆಲ್ತಾರೆ. ನಾವು ಅದನ್ನು ಗಮನಿಸೋಣ. ಮೊದಲನೇದಾಗಿ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನಕ್ಕೆ ನಾವು ಹೋಗೋಣ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ ಆ 18ನೇ ವಚನ. ನೀವಲ್ಲಿ ಗಮನಿಸಿದ್ರೆ, ಈಗಿರುವಲ್ಲಿ ಯೇಸು ಗಲಿಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರಿಬ್ಬರು ಬಲೆ ಬೀಸುವುದನ್ನು ಕಂಡನು. ಇಲ್ಲಿ ಗಮನಿಸಿ, ಅಣ್ಣ ತಮ್ಮಂದಿರಿಬ್ಬರು ಬಲೆ ಬೀಸುವುದನ್ನು ಕಂಡನು. ಅವರು ಪೇತ್ರನೆನಿಸಿಕೊಳ್ಳುವ ಸೀಮೋನ ಒಬ್ಬನಾಗಿದ್ದ, ಅವನ ತಮ್ಮನಾದಂತ ಆಂದ್ರೇಯನಾಗಿದ್ದ. ಅವರು ಬೆಸ್ತರಾಗಿದ್ರು, ಅಂದ್ರೆ ಮೀನು ಹಿಡಿಯುವಂತ ಬೆಸ್ತರು. ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು. ಅವರಿಗೆ ಆತನು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುತ್ತೇನೆ ಎಂಬುದಾಗಿ ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಈ ಗಮನಿಸಿ, ಬಲೆಗಳನ್ನು ಬೀಸುತ್ತಾ ಈ ಗಲಿಲಾಯ ಸಮುದ್ರದಲ್ಲಿ ಮೀನು ಹಿಡಿಯುವಂತ ವ್ಯಕ್ತಿಗಳು ಇಲ್ಲಿ ನಾವು ಪೇತ್ರ ಮತ್ತು ಯಾರನ್ನು ನೋಡ್ತೇವೆ, ಮತ್ತೆ ಆಂದ್ರೇಯನನ್ನು ನೋಡ್ತಾ ಇದ್ದೇವೆ. ಆದ್ರೆ ಹಾಗೆ ನೀವು ಮುಂದುವರಿಸಿ, ಅಲ್ಲಿ 21ನೇ ವಚನ, ಯೇಸು ಅಲ್ಲಿಂದ ಮುಂದೆ ಹೋಗಿ ಇನ್ನಿಬ್ಬರು ಅಣ್ಣ ತಮ್ಮಂದಿರನ್ನು, ಇಲ್ಲಿ ಗಮನಿಸಿ, ಇನ್ನಿಬ್ಬರು ಅಣ್ಣ ತಮ್ಮಂದಿರನ್ನು ಅಂದರೆ ಜೆಬದಾಯನ ಮಗನಾದ ಯಾಕೋಬನನ್ನು ಮತ್ತು ಅವನ ತಮ್ಮನಾದ ಯೋಹಾನನನ್ನು ಕಂಡನು. ಈ ಗಮನಿಸಿ, ಇವರು ತಮ್ಮ ತಂದೆಯಾದ ಜೆಬದಾಯನ ಕೂಡ ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡುತ್ತಿದ್ದರು. ಇವರು ಕೂಡ ಬೆಸ್ತರಾಗಿದ್ರು, ಇವರು ಕೂಡ ಮೀನು ಹಿಡಿಯುವಂತ ಬೆಸ್ತರಾಗಿದ್ರು, ದೋಣಿಗಳನ್ನು ಸರಿ ಮಾಡ್ತಾ ಇದ್ರು. ಈ ಗಮನಿಸಿ, ಆತನು ಅಂದ್ರೆ ಯೇಸು ಇವರನ್ನು ಕರೆದನು. ಯೇಸು ಇವರನ್ನು ಕರೆದನು. ಕೂಡಲೇ ಅವರು ದೋಣಿಗಳನ್ನು ಮತ್ತು ತಮ್ಮ ತಂದೆಯನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಕರೆದಂತ ತಕ್ಷಣ ನೋಡಿ, ಆಕರ್ಷಣೆ ಏನಂದ್ರೆ, ಯೇಸುವಿನ ಆಕರ್ಷಣೆಯಲ್ಲಿ ಗಮನಿಸಬೇಕಿಲ್ಲ. ಕರೆದಂತ ತಕ್ಷಣ ತಮ್ಮ ವೃತ್ತಿಯನ್ನು, ಅಂದ್ರೆ ತಮಗೆ ಆದಾಯ ಕೊಡುವಂತ ಆ ದೋಣಿಗಳನ್ನು, ಮೀನು ಹಿಡಿಯುವುದನ್ನು ಬಿಟ್ಟರು. ಎರಡನೇದಾಗಿ ತಮ್ಮ ತಂದೆಯನ್ನು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ತಮ್ಮ ಕುಟುಂಬವನ್ನು ಕೂಡ ಅವರು ಬಿಟ್ಟರು. ಅಂದ್ರೆ ಯೇಸುವಿನ ಕರೆ ಎಷ್ಟು ಆಕರ್ಷಕವಾಗಿದೆ ಎಂಬುದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಯೇಸು ಅವರನ್ನು ಕರೆಯುವಾಗ ದೋಣಿಗಳನ್ನು ಬಿಡ್ತಾ ಇದ್ದಾರೆ, ಅಂದ್ರೆ ವೃತ್ತಿಯನ್ನು ಬಿಡ್ತಾ ಇದ್ದಾರೆ. ಎರಡನೇದಾಗಿ ತಮ್ಮ ಕುಟುಂಬವನ್ನು ಬಿಡ್ತಾ ಇದ್ದಾರೆ, ಬಿಟ್ಟು ಆತನನ್ನು ಹಿಂಬಾಲಿಸಿದರು ಎಂಬುದನ್ನು ನೀವು ಚೆನ್ನಾಗಿ ಗಮನಿಸ್ಬೇಕು. ಇಲ್ಲಿ ಯಾಕೋಬನು ಇದ್ದಾನೆ, ಮತ್ತೆ ಯೋಹಾನನು ಕೂಡ ಇದ್ದಾನೆ. ಯೋಹಾನನು, ಶಿಷ್ಯನಾಗಿರ್ತಕ್ಕಂಥ ಯೋಹಾನನು ತನ್ನ ಮೊದಲ ಸಂದರ್ಶನ, ಯೇಸುವಿನ ಸಂಗಡ ಮೊದಲ ಸಂದರ್ಶನದಲ್ಲಿಯೇ ಎಲ್ಲವನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಲಿಕ್ಕೆ ಒಪ್ಪಿಸಿಕೊಡ್ತಾನೆ. ನೀವು ಹಾಗೆ ಲೂಕನು ಕೂಡ ಇವ್ರ ಬಗ್ಗೆ ಮತ್ತೊಂದು ವಿಷಯ ಹೇಳ್ತಾನೆ. ಲೂಕನ ಸುವಾರ್ತೆಗೆ ಬನ್ನಿ, 5ನೇ ಅಧ್ಯಾಯಕ್ಕೆ ನಾವು ಹೋಗೋಣ. ಲೂಕನ ಸುವಾರ್ತೆ 5ನೇ ಅಧ್ಯಾಯ, ಅಲ್ಲಿ ಕೂಡ ನಾವು ಗಮನಿಸುವಂತ ಅಂಶ ನೀವು ಗಮನಿಸ್ಬೇಕಲ್ಲಿ. 5ನೇ ಅಧ್ಯಾಯ ಅಲ್ಲಿ ಪೇತ್ರ ಪ್ರಥಮ ಶಿಷ್ಯರ ಬಗ್ಗೆ ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲು, ಅಲ್ಲಿ ನೀವು ಗಮನಿಸಬೇಕು, ಲೂಕ 5 ಮತ್ತೆ 1ನೇ ವಚನದಲ್ಲಿ ನೀವು ಗಮನಿಸಬೇಕು. ಇಲ್ಲೊಂದು ಆಳವಾದ ಸ್ಥಳಕ್ಕೆ ಮೀನನ್ನ ಹಾಕ್ರಿ ಎಂಬುದಾಗಿ ಕರ್ತನು ಹೇಳ್ತಾನೆ. ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂಬುದಾಗಿ ಹೇಳ್ತಾನೆ. ಸೊ ಪೈತ್ರ ಹೇಳ್ತಾನೆ, ಗುರುವೇ, ನಾವು ರಾತ್ರಿಯಲ್ಲಿ ಪ್ರಯಾಸ ಪಟ್ಟರು ಏನು ಸಿಗ್ಲಿಲ್ಲ, ಆದ್ರೆ ನಿನ್ನ ಮಾತಿನ ಮೇಲೆಗೆ ಬಲೆಗಳನ್ನು ಹಾಕ್ತೇವೆ ಎಂಬುದಾಗಿ ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿದವು. 7ನೇ ವಚನ. ಆಗ ಅವರು ಮತ್ತೊಂದು ದೋಣಿಲಿದ್ದ ತಮ್ಮ ಪಾಲುಗಾರರಿಗೆ, ಇಲ್ಲಿ ಗಮನಿಸಿ, ಇಲ್ಲಿ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರು ಯಾರಂದ್ರೆ
ನೀವು ಕೂಡ ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ಸೊ ಅವರು ಬಂದು ಆ ಎರಡು ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಹಾಗಾದವು. ಸೊ ಸೀಮೋನ್ ಪೇತ್ರನು ಅದನ್ನು ಕಂಡು ಯೇಸುವನ್ನು ಆತನ ಅದ್ಭುತವನ್ನು, ಆತನ ಮಹಿಮೆಯನ್ನು ಅವನು ಕಂಡುಕೊಳ್ತಾನೆ. ಆ ನೀವು ಗಮನಿಸಬೇಕು, ಇಲ್ಲಿ ಯೋಹಾನನು ಮತ್ತೆ ಅವನ ಸಂಗಡಿಗರಾಗಿರ್ತಕ್ಕಂಥ, ಅಂದ್ರೆ ಪೇತ್ರನ ಸಂಗಡ ಕೆಲಸ ಮಾಡುವಂತ ಯೋಹಾನನು ಕೂಡ ಮತ್ತೆ ಯಾಕೋಬನು ಕೂಡ ಇಲ್ಲಿರುವುದನ್ನು ಕೂಡ ನೀವು ಚೆನ್ನಾಗಿ ಗಮನಿಸಬಹುದು. ಸೊ ಅವರು ಬೆಸ್ತರಾಗಿದ್ರು, ಮೀನು ಹಿಡಿಯುವಂತವರಾಗಿದ್ರು. 10ನೇ ವಚನ ನೀವು ಚೆನ್ನಾಗಿ ಗಮನಿಸಬಹುದು. ಪಾಲುಗಾರರಾಗಿ ದಂತ ಜೆಬದಾಯನ ಮಕ್ಕಳಾದ ಯಾಕೋಬ ಮತ್ತು ಯೋಹಾನರು ಹಾಗೆಯೇ ವಿಸ್ಮಯ ಪಟ್ಟರು ಎಂಬುದಾಗಿ. ಸೊ ಇವರಿಗೆ ಮೊದಲನೇದಾಗಿ ಕರೆ ಬಹಳ ಪ್ರಾಮುಖ್ಯ ಇಲ್ಲಿ. ಯೇಸುವಿನಿಂದ ಕರೆಯಲ್ಪಟ್ಟಾಗ ಎಲ್ಲವನ್ನು ತೊರೆದು ಯೇಸುವನ್ನು ಹಿಂಬಾಲಿಸಲಿಕ್ಕೆ ತಮ್ಮ ಜೀವಿತವನ್ನು ಅವರು ಸಮರ್ಪಣೆ ಮಾಡಿದ್ರು. ಇವರ ಬಗ್ಗೆ ನಾವು ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬೇಕಾದ್ರೆ, ಅಂದ್ರೆ ಯೋಹಾನನ ಬಗ್ಗೆ ನೀವು ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬೇಕಾದ್ರೆ ಅಪೋಸ್ತಲರ ಕೃತ್ಯಗಳಿಗೆ ಬರುವಾಗ ನಿಮಗೆ ಅರ್ಥ ಆಗುತ್ತೆ. ಅಪೋಸ್ತಲರ ಕೃತ್ಯಗಳಲ್ಲಿ ಯೋಹಾನ ಮತ್ತೆ ಪೇತ್ರ ಜೊತೆಯಾಗಿ ಸೇವೆ ಮಾಡುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಸೊ ನಾನು ಯಾಕೆ ಇವ್ರ ಬಗ್ಗೆ ಹೇಳ್ತಿದ್ದೀನಿ ಅಂದ್ರೆ, ಯೋಹಾನನ ಬಗ್ಗೆ ಈ ರೀತಿಯಾಗಿ ಪರಿಚಯ ಮಾಡಿಕೊಡ್ತಿದ್ದೀನಿ ಅಂದ್ರೆ, ಯೇಸುವಿಗೆ ಪ್ರಿಯನಾಗಿರ್ತಕ್ಕಂಥ ಶಿಷ್ಯನು ಎಂಬುದಾಗಿ ಗುರುತಿಸಲ್ಪಟ್ಟಿದ್ದ ಯೋಹಾನ. ಅಂದ್ರೆ ನಾನು ಫೇವ್ರೈಟ್ ಎಂಬುದಾಗಿ ಅವನು ಕೊಚ್ಚಿಕೊಳ್ಳಲಿಲ್ಲ. ಆದ್ರೆ ಯೇಸು ಇವನನ್ನು ಎಷ್ಟು ಪ್ರೀತಿ ಮಾಡ್ದ, ತನ್ನ ಎಲ್ಲಾ ಶಿಷ್ಯರುಗಳನ್ನು ಆತನು ಪ್ರೀತಿ ಮಾಡ್ದ. ಆದ್ರೆ ಇವನು ಯೇಸುವಿಗೆ ಎಷ್ಟು ಹತ್ತಿರವಾಗಿದ್ನೋ, ಯೇಸು ಇವನಿಗೆ ಇನ್ನೂ ಅಷ್ಟು ಹತ್ತಿರವಾಗಿದೆ ಎಂಬುದನ್ನು ಈ ಪ್ರೀತಿಯ ಮೂಲಕವಾಗಿ ನಾವು ಇದನ್ನು ಅರ್ಥ ಮಾಡಿಕೊಳ್ತಾ ಇದ್ದೇವೆ. ಸೊ ಇನ್ನು ಹೆಚ್ಚಾಗಿ ಈ ಸಂಗತಿಗಳನ್ನು ನಾನು ತೆಗೆದುಕೊಂಡು ತದನಂತರ ನಾನು ಮಾತನಾಡ್ತೇನೆ. ಮುಂದೆ ನಮಗೆ ಸಮಯವಿರುವಾಗ ಈ ಇಡೀ ಒಂದು ಯೋಹಾನನ ಸುವಾರ್ತೆಯಲ್ಲಿ ಯೇಸುವಿನ ಬಗ್ಗೆ ಯಾವ ರೀತಿಯಾಗಿ ಹೇಳಲ್ಪಟ್ಟಿದೆ, ಯಾವ ರೀತಿಯಾಗಿ 7 ರೀತಿಯಾಗಿ ಯೇಸು ತನ್ನ ಬಗ್ಗೆ ಬೇರೆಯವರು ಕೊಟ್ಟಂತ ಒಂದು ವಿಷಯಗಳು ಏನು ಎಂಬುದನ್ನು ಕೂಡ ನಾವು ತೆಗೆದುಕೊಂಡು ಮಾತನಾಡಲಿಕ್ಕಿದ್ದೇವೆ. ಆದರೆ ಸದ್ಯಕ್ಕೆ ನಮಗೆ ಸಮಯವಿಲ್ಲದ ಕಾರಣ ಇಷ್ಟಕ್ಕೆ ನಾನು ಮುಗಿಸ್ತೇನೆ. ಆದರೆ ನಾವು ಮತ್ತೆ ಬರುವಾಗ ಯೋಹಾನನ ಸುವಾರ್ತೆ ನಾವು ತೆಗೆದುಕೊಂಡು 7 ಸಂಗತಿಗಳು, ಯೇಸು ಯಾವ ರೀತಿಯಾಗಿ ಅವರ ಬಗ್ಗೆ ಯಾವ ರೀತಿಯಾಗಿ ಏನು ಹೇಳಲ್ಪಟ್ಟಿದೆ ಎಂಬುದನ್ನು 7 ಸಂಗತಿಗಳನ್ನು ತೆಗೆದುಕೊಂಡು ನಾನು ಅದರ ಬಗ್ಗೆ ಪರಿಚಯ ಮಾಡಿಕೊಡ್ತೇನೆ. ಅದಾದ ಮೇಲೆ ಇಡೀ ಒಂದು ಯೋಹಾನನ ಸುವಾರ್ತೆಯ ಒಂದೊಂದು ಅಧ್ಯಾಯಗಳನ್ನು, ಪ್ರಮುಖವಾದಂತಹ ಭಾಗಗಳನ್ನು ನಾವು ತೆಗೆದುಕೊಂಡು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಸೊ ಈ ವಿಷಯಗಳು ನಿಮ್ಮ ಮನಸ್ಸಿನಲ್ಲಿರಲಿ. ಒಂದು ವೇಳೆ ನಿಮಗೆ ಪ್ರಶ್ನೆಗಳಿದ್ರೆ ನೀವು ನನಗೆ ತಿಳಿಸ್ಬೋದು, ಅಥವಾ ಗ್ರೂಪ್ನಲ್ಲಿ ಕೂಡ ತಿಳಿಸ್ಬೋದು, ಅಥವಾ ನನಗೆ ವೈಯಕ್ತಿಕವಾಗಿ ಕೂಡ ತಿಳಿಸ್ಬೋದು. ಆ ಪ್ರಶ್ನೆಗಳನ್ನು ಕೂಡ ನಾನು ತೆಗೆದುಕೊಂಡು ನಾನು ನಿಮಗೆ ಮುಂದೆ ಬರುವಂತ ಕ್ಲಾಸ್ನಲ್ಲಿ ಅವುಗಳನ್ನು ವಿವರಿಸಲಿಕ್ಕೆ ಕೂಡ ನಾನು ಪ್ರಯತ್ನ ಮಾಡ್ತೇನೆ. ಓಕೆ. ಸೊ ಇವತ್ತು ನಾವು ಏನ್ ಕಲ್ತ್ಕೊಂಡಿದ್ದೇವೆ? ಈ ಯೋಹಾನನು ಯಾರು, ಅವನು ಯೇಸುವಿನ ಕರೆ ಅವನ ಜೀವಿತದಲ್ಲಿ ಯಾವ ರೀತಿಯಾಗಿತ್ತು, ಅವನು ಹೇಗೆ ಎಲ್ಲವನ್ನು ತೊರೆದು ಯೇಸುವನ್ನು ಹಿಂಬಾಲಿಸಿದ, ಮತ್ತು ಯೇಸುವಿಗೆ ಎಷ್ಟು ಪ್ರಿಯನಾಗಿದ್ದ ಶಿಷ್ಯನು ಎಂಬುದಾಗಿ ಗುರುತಿಸಲ್ಪಟ್ಟ, ಮತ್ತು ಈ ಪುಸ್ತಕದ ಪ್ರಮುಖವಾದಂತಹ ಉದ್ದೇಶ ಏನೆಂಬುದನ್ನು ನಾವು ಕಲ್ತ್ಕೊಂಡಿದ್ದೇವೆ. ಇನ್ನು ಕೆಲವು ಸಂಗತಿಗಳನ್ನು ಆಳವಾಗಿ ನಾವು ತೆಗೆದುಕೊಂಡು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಸೊ ದೇವರು ನಮಗೆ ಸಹಾಯ ಮಾಡಿ ನಡೆಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಆ ವಿಷಯದಲ್ಲಿ ಒಂದು ಚಿಕ್ಕ ಪ್ರಾರ್ಥನೆ ಆದ್ಮೇಲೆ ಈ ಕನೆಕ್ಷನ್ ಸ್ಟಾಪ್ ಆದ್ರೆ ಮತ್ತೆ ಜಾಯಿನ್ ಆಗಿ ನಾವೆಲ್ಲರೂ ಸ್ವಲ್ಪ ಹೊತ್ತು ಎಲ್ಲರೂ ನಮ್ಮ ಪ್ರಾರ್ಥನಾ ವಿಷಯಗಳನ್ನ ನಾವು ತೆಗೆದುಕೊಂಡು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಲಿಕ್ಕೆ ಸ್ವಲ್ಪ ಒಂದು 10-15 ನಿಮಿಷ ಸಮಯ ಕಳಲಿಕ್ಕೆ ಪ್ರಯತ್ನ ಮಾಡೋಣ. ಪ್ರಾರ್ಥನೆ ಮಾಡೋಣ. ಕರ್ತನೆ, ಈ ಅದ್ಭುತವಾದಂತಹ ಯೋಹಾನನ ಸುವಾರ್ತೆಗೋಸ್ಕರ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ದೇವರೇ, ನಿನ್ನ ವಿಷಯವಾಗಿ ನಾವು ತಿಳುಕೊಳ್ಳುವಂಥದ್ದು
ಎಷ್ಟೋ ಸಂಗತಿಗಳಿದ್ದಾವೆ. ತಿಳ್ಕೊಂಡು ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಂಡು ನಿನ್ನ ಮಹಿಮೆಗೋಸ್ಕರವಾಗಿ ಲೋಕದಲ್ಲಿ ಅನೇಕರನ್ನು ಈ ಯೇಸುವಿನ ಬಳಿಗೆ ನಡೆಸಲಿಕ್ಕೆ, ಪರಿಚಯ ಮಾಡಿಕೊಡ್ಲಿಕ್ಕೆ ಆ ನಮ್ಮನ್ನು ಉಪಯೋಗ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸೊ ವಿಶೇಷವಾಗಿ ದೇವರೇ, ಈ ಸಂದರ್ಭದಲ್ಲಿ ಕೆಲವೊಂದು ಯೋಹಾನನ ಸುವಾರ್ತೆ ವಿಷಯವಾಗಿ ಕೆಲವೊಂದು ಸಂಗತಿಗಳನ್ನು ಪರಿಚಯವಾಗಿ ನಾವು ಇವತ್ತು ಕಲ್ತ್ಕೊಂಡಿದ್ದೇವೆ. ಮುಂದೆ ಬರುವಾಗ ಅನೇಕ ಸಂಗತಿಗಳನ್ನು ನಾವು ಆಳವಾಗಿ ತಿಳ್ಕೊಳ್ಳುವಂತೆ ನಮಗೆ ಕಲಿಸು, ಬೋಧಿಸು, ನಿನ್ನದ ಸತ್ಯ ಮಾರ್ಗದಲ್ಲಿ ನಮ್ಮನ್ನು ನಡೆಸಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಮಹಿಮೆ ಘನತೆ ನಾವು ನಿನಗೆ ಸಲ್ಲಿಸ್ತೇವೆ. ಬಂದಂತ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿ ನಡೆಸಿ ಎಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆಯೇ, ಆಮೆನ್. ಆಲ್ರೈಟ್, ಮತ್ತೆ ಸೇರ್ಬರೋಣ. ಈ ಝೂಮ್ ಕನೆಕ್ಷನ್ ಕಟ್ ಆಗುತ್ತೆ ನಿಮಗೆ ಇನ್ನು ಕೆಲವು ಸೆಕೆಂಡ್ಸ್ ನಲ್ಲಿ. ಆದ್ರೆ